ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಗೋವಿನ ಸಗಣಿ ಮತ್ತು ಮೂತ್ರವನ್ನು ಹೆಚ್ಚು ಬಳಕೆ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ. ಲಕ್ಷ್ಮಿ ನೆಲೆಸುತ್ತಾಳೆ. ಬಿ. ಕೆಟ್ಟ ಶಕ್ತಿ ನಾಶ. ಸಿ. ಇಷ್ಟಾರ್ಥ ಸಿದ್ಧಿ. ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಸಗಣಿಯಿಂದ ಮಾಡುವ ಬೆರಣಿಯಿಂದ ಅಗ್ನಿಹೋತ್ರ ಹೋಮ ಮಾಡುವುದರಿಂದ ಮನೆಯಲ್ಲಿ ಪರಿವರ್ತನೆಗಳಾಗುತ್ತವೆ. ಮನೆಯಲ್ಲಿ ಆಗಾಗ ಗೋಮೂತ್ರವನ್ನು ಸಿಂಪಡಿಸುವುದರಿಂದ ಮನೆಯಲ್ಲಿ ಎಂತಹ ಕೆಟ್ಟ ಶಕ್ತಿಗಳಿದ್ದರೂ ಓಡಿ ಹೋಗುತ್ತವೆ. ಗೋಮಾತೆಯನ್ನು ಪೂಜೆ ಮಾಡುವುದರಿಂದ ಮಹಾಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಮನೆಯಲ್ಲಿರುವ ಎಲ್ಲ ಆರ್ಥಿಕ ಕಷ್ಟಗಳು ದೂರವಾಗುತ್ತವೆ. ಗೋವಿನ ಹಿಂಭಾಗದಲ್ಲಿ ಕುಬೇರ, ಸೂರ್ಯ, ಕೇತು ನೆಲೆಸಿರುವ ಭಾಗ ಮತ್ತು ತಲೆಯನ್ನು ಪ್ರತಿದಿನ ಮುಂಜಾನೆ ಸ್ಪರ್ಶಿಸುವುದರಿಂದ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ. ಜೊತೆಗೆ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಎರಡನೇ ಪ್ರಶ್ನೆ, ಉಷ್ಣದ ಪ್ರಕೃತಿ ದೇಹವನ್ನು ಹೊಂದಿರುವವರು ಯಾವ ಎಣ್ಣೆಯನ್ನು ಬಳಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ? ಆಪ್ಷನ್ಸ್: ಎ. ಕೊಬ್ಬರಿ ಎಣ್ಣೆ. ಬಿ. ಕಡಲೆಕಾಯಿ ಎಣ್ಣೆ. ಸಿ. ಆಲಿವ್ ಎಣ್ಣೆ. ಡಿ. ಹರಳೆಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಹರಳೆಣ್ಣೆ. ಉಷ್ಣ ಇರುವವರು ಹರಳೆಣ್ಣೆಯನ್ನು ಬಳಕೆ ಮಾಡಬಾರದು. ಉಷ್ಣ ಇರುವವರು ಕೊಬ್ಬರಿ ಎಣ್ಣೆಯನ್ನು ಹಾಗೂ ಬಾದಾಮಿ ಎಣ್ಣೆಯನ್ನು ಬಳಸುವುದು ಉತ್ತಮ. ಸಂಧಿವಾತದಲ್ಲಿ ಯಾವತ್ತಿಗೂ ಹರಳೆಣ್ಣೆಯನ್ನು ಬಳಕೆ ಮಾಡಬಾರದು. ಬದಲಾಗಿ ಆಮವಾತದಲ್ಲಿ ಬಳಕೆ ಮಾಡಬೇಕು. ಮೂರನೇ ಪ್ರಶ್ನೆ, ಊಟದ ಮಧ್ಯೆ ಅಥವಾ ಊಟವಾದ ತಕ್ಷಣ ತಣ್ಣೀರನ್ನು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ. ಅಜೀರ್ಣ. ಬಿ. ಶುಗರ್. ಸಿ. ಬೊಜ್ಜು. ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ತಣ್ಣೀರು ಸೇವನೆ ಮಾಡುವುದರಿಂದ ಸೇವಿಸುವ ಎಲ್ಲ ಆಹಾರದ ಮೇಲೆ ತಂಪು ಪರಿಣಾಮ ಬೀರುತ್ತದೆ. ಇದು ಶರೀರದಲ್ಲಿ ಬೊಜ್ಜು ಸೇರಿಕೊಳ್ಳಲು ಕಾರಣವಾಗುತ್ತದೆ. ಕುಡಿಯುವ ನೀರು ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸವನ್ನುಂಟು ಮಾಡುತ್ತದೆ. ಹೀಗೆ ಆಹಾರದಲ್ಲಿರುವ ಗ್ಲೂಕೋಸ್ ಬೊಜ್ಜು ಆಗಿ ಪರಿವರ್ತನೆಗೊಳ್ಳುತ್ತದೆ. ಇದರಿಂದ ಶರೀರದಲ್ಲಿ ಇನ್ಸುಲಿನ್ ಮಟ್ಟವು ಹೆಚ್ಚಾಗುತ್ತದೆ. ಇದರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗಿ ಸಕ್ಕರೆ ಕಾಯಿಲೆ ಸಮಸ್ಯೆ ಬರುತ್ತದೆ. ಆದ್ದರಿಂದ ಊಟವಾದ 30 ನಿಮಿಷಗಳ ಬಳಿಕ ನೀರನ್ನು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು. ನಾಲ್ಕನೇ ಪ್ರಶ್ನೆ, ಆಷಾಢ ಮಾಸದಲ್ಲಿ ಆಷಾಢ ಜಾತ್ರೆ ಅಥವಾ ರಥೋತ್ಸವ ನಡೆಸುವ ಕರ್ನಾಟಕದ ಏಕೈಕ ಜಿಲ್ಲೆ ಯಾವುದು? ಆಪ್ಷನ್ಸ್: ಎ. ಬೆಳಗಾವಿ. ಬಿ. ಕೋಲಾರ. ಸಿ. ಮಂಡ್ಯ. ಡಿ. ಚಾಮರಾಜನಗರ. ಸರಿಯಾದ ಉತ್ತರ ಆಪ್ಷನ್ ಡಿ, ಚಾಮರಾಜನಗರ. ಆಷಾಢ ಮಾಸದಲ್ಲಿ ರಥೋತ್ಸವ ನಡೆಯುವುದು ಬಹಳ ಅಪರೂಪ ಮತ್ತು ವಿರಳವಾಗಿದ್ದು, ರಾಜ್ಯದಲ್ಲಿ ಚಾಮರಾಜನಗರದಲ್ಲಿ ಮಾತ್ರ ಆಷಾಢದ ಜಾತ್ರೆ ನಡೆಯುತ್ತದೆ. ಈ ಜಾತ್ರೆ ನೂರಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿದ್ದು, ಇದು ದಂಪತಿಗಳ ಜಾತ್ರೆಯಂತಲೇ ಜನಪ್ರಿಯವಾಗಿದೆ. ಮದುವೆಯಾದ ಹೊಸತರಲ್ಲಿ ಪತ್ನಿ ತವರಿನಲ್ಲಿ ಇರುವುದರಿಂದ ಈ ಜಾತ್ರೆಯ ದಿನದಂದು ಪತಿ ಪತ್ನಿ ಭೇಟಿಯಾಗಿ ಹಣ್ಣು ಜವನ ಎಸೆದು ಪ್ರಾರ್ಥನೆ ಸಲ್ಲಿಸುವುದು ಇಲ್ಲಿನ ವಿಶೇಷವಾಗಿದೆ. ಐದನೇ ಪ್ರಶ್ನೆ, ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ನೀರನ್ನು ಒಯ್ಯುವ ನದಿ ಯಾವುದು? ಆಪ್ಷನ್ಸ್: ಎ. ನೈಲ್. ಬಿ. ಯಾಂಗ್ವಿ. ಸಿ. ಹಳದಿ ನದಿ. ಡಿ. ಅಮೆಜಾನ್. ಸರಿಯಾದ ಉತ್ತರ ಆಪ್ಷನ್ ಡಿ, ಅಮೆಜಾನ್. ಅಮೆಜಾನ್ ನದಿಯು ಪ್ರಪಂಚದ ಇತರ ನದಿಗಳಿಗಿಂತ ಹೆಚ್ಚು ನೀರನ್ನು ಒಯ್ಯುತ್ತದೆ. ಈ ನದಿಯ ಸರಾಸರಿ ವಿಸರ್ಜನೆಯು ಸೆಕೆಂಡಿಗೆ 2,15,000 ರಿಂದ 23 ಲಕ್ಷ ಘನ ಮೀಟರ್ಗಳಷ್ಟಿದ್ದು, ಇದು ವಿಶ್ವದ ಯಾವುದೇ ನದಿಗಿಂತ ಹೆಚ್ಚಿನ ಹರಿವನ್ನು ಒಯ್ಯುತ್ತದೆ. ಆರನೇ ಪ್ರಶ್ನೆ, ಜೀವನ ಪೂರ್ತಿ ನಮ್ಮ ಕಿವಿಗಳು ಚುರುಕಾಗಿರಬೇಕಾದರೆ ಏನು ಮಾಡಬೇಕು? ಆಪ್ಷನ್ಸ್: ಎ. ಕೊಬ್ಬರಿ ಎಣ್ಣೆ. ಬಿ. ಉಪ್ಪು ನೀರು. ಸಿ. ಈರುಳ್ಳಿ ರಸ. ಡಿ. ಹರಳೆಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಎ. ಕೊಬ್ಬರಿ ಎಣ್ಣೆ. ಕಿವಿ ಕ್ರಿಯಾಶೀಲವಾಗಿ ಇರಬೇಕೆಂದರೆ ಕಿವಿಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಕಿವಿಗೆ ಆದಷ್ಟು ವಾರಕ್ಕೆ 1 ಬಾರಿ ಎಣ್ಣೆಯನ್ನು ಹಾಕಬೇಕು. ಹಿಂದಿನ ಕಾಲದಲ್ಲಿ ಕೊಬ್ಬರಿ ಎಣ್ಣೆಗೆ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಕುದಿಸಿ
ಉಗುರು ಬೆಚ್ಚಗೆ ಇರುವಾಗ ಕಿವಿಗೆ ಹಾಕುತ್ತಿದ್ದರು. ಇದು 100 ವರ್ಷದವರೆಗೂ ಕಿವಿಯನ್ನು ಚುರುಕಾಗಿ ಇಡುತ್ತದೆ ಎಂದು ಹೇಳುತ್ತಿದ್ದರು. ಹಾಗಾಗಿ ವಾರಕ್ಕೆ ಒಮ್ಮೆಯಾದರೂ ಬೆಳ್ಳುಳ್ಳಿ ಹಾಕಿ ಕುದಿಸಿದ ಕೊಬ್ಬರಿ ಎಣ್ಣೆಯನ್ನು ಬೆಚ್ಚಗಾದ ನಂತರ ಕಿವಿಗೆ ಹಾಕಿ ಸ್ವಲ್ಪ ಸಮಯದ ನಂತರ ಶುದ್ಧೀಕರಿಸುವುದರಿಂದ ನಮ್ಮ ಕಿವಿಗಳು ಚುರುಕಾಗಿರುವುದನ್ನು ಕಾಣಬಹುದು. 7ನೇ ಪ್ರಶ್ನೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ಕುಡಿಯುವುದು ಆರೋಗ್ಯಕ್ಕೆ ಹಾನಿಕಾರಕ? ಆಪ್ಷನ್ಸ್: ಎ. ತಣ್ಣೀರು, ಬಿ. ಟೀ ಅಥವಾ ಚಹಾ, ಸಿ. ಕಾಫಿ, ಡಿ. ಬಿಸಿ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ. ಕಾಫಿ. ಖಾಲಿ ಹೊಟ್ಟೆಯಲ್ಲಿ ಕಾಫಿ ಸೇವನೆ ಮಾಡುವುದರಿಂದ ಹೊಟ್ಟೆಯಲ್ಲಿ ಹೆಚ್ಚು ಆಮ್ಲವನ್ನು ಉತ್ಪತ್ತಿ ಮಾಡುವುದರಲ್ಲಿ ಕಾಫಿ ನಿರತವಾಗಿರುತ್ತದೆ. ಇದರ ಜೊತೆಗೆ ಈಗಾಗಲೇ ಕೆಲವು ಜನರಿಗೆ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿದು ಹೊಟ್ಟೆಯಲ್ಲಿ ಉರಿ, ಕರುಳಿನ ಅಸ್ವಸ್ಥತೆಗಳು, ಎದೆಯುರಿ, ಹೊಟ್ಟೆಯಲ್ಲಿ ಹುಣ್ಣು, ವಾಕರಿಕೆ, ಅಜೀರ್ಣತೆ ಇತ್ಯಾದಿ ಗ್ಯಾಸ್ಟ್ರಿಕ್ ಉದಾಹರಣೆಗಳು ಸಾಕಷ್ಟಿವೆ. ಇದರ ಜೊತೆಗೆ ಕೆಲವರು ಹೇಳುವಂತೆ ಪ್ರತಿದಿನ ಬೆಳಗ್ಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿಯುವ ಅಭ್ಯಾಸವಿದ್ದವರಿಗೆ ಹೊಟ್ಟೆಯ ಒಳಪದರದ ಹಾನಿ ಸಂಭವಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತದೆ. 8ನೇ ಪ್ರಶ್ನೆ. ಯಾವ ದೇಶವನ್ನು ಪ್ರಪಂಚದ ಚಾವಣಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ. ನಾರ್ವೆ, ಬಿ. ಟಿಬೆಟ್, ಸಿ. ನೆದರ್ಲ್ಯಾಂಡ್, ಡಿ. ಯುಕೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಟಿಬೆಟ್. ಟಿಬೆಟ್ ರಾಷ್ಟ್ರವು ಪ್ರಪಂಚದ ಮೇಲ್ಛಾವಣಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ, ಏಕೆಂದರೆ ಅದು ಭೂಮಿಯೊಳಗೆ ಅತ್ಯಂತ ಎತ್ತರದ ಪ್ರದೇಶವಾಗಿದೆ. ರಾಷ್ಟ್ರದ ಸರಾಸರಿ ಎತ್ತರವು ಸುಮಾರು 16,000 ಅಡಿಗಳು. ದೇಶವು ಪ್ರಶಸ್ತಿಯನ್ನು ಗಳಿಸಲು ಕೊಡುಗೆ ನೀಡಿದ ಮತ್ತೊಂದು ಅಂಶವೆಂದರೆ ಇದು ವಿಶ್ವದ ಅತಿ ಎತ್ತರದ ಪರ್ವತವಾದ ಮೌಂಟ್ ಎವರೆಸ್ಟ್ ಸ್ಥಳವಾಗಿದೆ. 9ನೇ ಪ್ರಶ್ನೆ. ಏನು ಮಾಡುವುದರಿಂದ ಸತ್ತ ನಂತರ ನರಕಕ್ಕೆ ಹೋಗುತ್ತಾರೆಂದು ಗರುಡ ಪುರಾಣ ಹೇಳುತ್ತದೆ? ಆಪ್ಷನ್ಸ್: ಎ. ಹಿರಿಯರ ಅವಮಾನ, ಬಿ. ಅತ್ಯಾಚಾರ, ಸಿ. ಪ್ರಾಣಿ ಹಿಂಸೆ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ. ಮರಣದ ನಂತರ ವ್ಯಕ್ತಿಯ ಮುಂದಿನ ಜನ್ಮವು ಜೀವಿತಾವಧಿಯಲ್ಲಿ ಮಾಡಿದ ಕಾರ್ಯಗಳ ಆಧಾರದ ಮೇಲೆ ನಿರ್ಧರಿತವಾಗಿರುತ್ತದೆ. ಗರುಡ ಪುರಾಣದಲ್ಲಿ ವಯಸ್ಸಾದವರನ್ನು ಅವಮಾನಿಸುವ ಅಥವಾ ಅವರನ್ನು ಮನೆಯಿಂದ ಹೊರಹಾಕುವ ವ್ಯಕ್ತಿಗೆ ಬಹಳ ಅಪಾಯಕಾರಿ ಶಿಕ್ಷೆಯನ್ನು ನಿಗದಿಪಡಿಸಲಾಗಿದೆ. ಅಂತಹ ವ್ಯಕ್ತಿಯ ಚರ್ಮ ತೆಗೆದುಹಾಕುವವರೆಗೂ ನರಕದ ಬೆಂಕಿಯಲ್ಲಿ ಮುಳುಗಿಸಲಾಗುತ್ತದೆ ಎಂದು ತಿಳಿಸುತ್ತದೆ. ಹಾಗೆಯೇ ಅತ್ಯಾಚಾರ, ಶೋಷಣೆ, ಮೋಸ, ಗರ್ಭಪಾತ ಮತ್ತು ಮಹಿಳೆಯರೊಂದಿಗೆ ಅಸ್ವಾಭಾವಿಕ ಸಂಬಂಧ ಹೊಂದಿರುವವರಿಗೆ ನರಕದಲ್ಲಿ ಕಠಿಣ ಶಿಕ್ಷೆ ನೀಡಲಾಗುತ್ತದೆ. ಅವರನ್ನು ನರಕದಲ್ಲಿ ಮಲ ಮತ್ತು ಮೂತ್ರ ತುಂಬಿದ ಬಾವಿಯಲ್ಲಿ ಇರಿಸಲಾಗುತ್ತದೆ. ಅವರು ನಪುಂಸಕರಾಗಿ ಜನಿಸುತ್ತಾರೆ ಎಂದು ಸಹ ಹೇಳಲಾಗುತ್ತದೆ. ಮತ್ತು ಮುಗ್ಧ ಜೀವಿಗಳನ್ನು ಕೊಲ್ಲುವುದು ಹಿಂದೂ ಧರ್ಮದಲ್ಲಿ ದೊಡ್ಡ ಪಾಪ ಎಂದು ಹೇಳಲಾಗುತ್ತದೆ. ತಮ್ಮ ಸ್ವಾರ್ಥಕ್ಕಾಗಿ ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ಕೊಲ್ಲುವ ಅಥವಾ ಹಿಂಸಿಸುವ ಜನರ ಆತ್ಮವನ್ನು ಬಿಸಿ ಎಣ್ಣೆಯಲ್ಲಿ ಹಾಕುವ ಮೂಲಕ ನರಕದಲ್ಲಿ ಶಿಕ್ಷಿಸಲಾಗುತ್ತದೆ ಎಂದು ಹೇಳುತ್ತಾರೆ. 10ನೇ ಪ್ರಶ್ನೆ. ಭಗವಾನ್ ಶ್ರೀಕೃಷ್ಣನ ಮಗಳ ಹೆಸರೇನು? ಆಪ್ಷನ್ಸ್: ಎ. ಸುಚಾರು, ಬಿ. ಚಾರುಮತಿ, ಸಿ. ಚಾರುಲತಾ, ಡಿ. ಚಾರು. ಸರಿಯಾದ ಉತ್ತರ ಆಪ್ಷನ್ ಬಿ. ಚಾರುಮತಿ. ಭಾಗವತ ಪುರಾಣದ ಪ್ರಕಾರ ಭಗವಾನ್ ಶ್ರೀಕೃಷ್ಣ ಮತ್ತು ರುಕ್ಮಿಣಿಗೆ ಚಾರುಮತಿ ಎನ್ನುವ ಓರ್ವ ಮಗಳಿದ್ದಳು. ಮಹಾಭಾರತ ಯುದ್ಧ ಮುಗಿದ ನಂತರ ಕೃತವರ್ಮ ಮತ್ತೆ ಪಾಂಡವರ ಜೊತೆ ಸೇರಿದಾಗ ಕೃಷ್ಣನ ಮಗಳು ಚಾರುಮತಿಯನ್ನು ಕೃತವರ್ಮನ ಸ್ವಂತ ಮಗ ಬಲಿಗೆ ವಿವಾಹವಾಯಿತು ಎಂದು ಹೇಳಲಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.